ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. PBKS ವಿರುದ್ಧ RCB ಅದ್ಭುತವಾಗಿ ಕೂಡ ಆಡ್ತು ಹಾಗೂ ಎರಡನೇ ಇನ್ನಿಂಗ್ಸ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ಅದ್ಭುತವಾಗಿ ಆಡಿ PBKS ನ ಧ್ವಂಸ ಕೂಡ ಮಾಡಿದ್ರು. ಫುಲ್ ಹೈಲೈಟ್ಸ್ ತಿಳಿಯೋದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ. ಮೊದಲು ಬ್ಯಾಟಿಂಗ್ ಮಾಡಿದಂತ PBKS ಅಷ್ಟೇನು ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿರಲಿಲ್ಲ. RCB ಮೊದಲ ಇನ್ನಿಂಗ್ಸ್ ನಲ್ಲಿ ಸೂಪರ್ ಆಗಿ ಬೌಲಿಂಗ್ ಮಾಡಿತ್ತು. ಅಪಾರ್ಡನಲ್ಲಿ ಬಂದಂತ ಪ್ರಿಯಾನ್ಸ್ ಆರ್ಯ ಅವರು ಆಡಿದಂತ 15 ಬಾಲ್ಗಳಲ್ಲಿ 22 ರನ್ ಕಲೆಯಕ್ಕೆ ಕುರ್ನಾಲ್ ಪಾಂಡೆ ಅವರಿಗೆ ಔಟ್ ಆದ್ರು. ಇನ್ನು ಸಿಮ್ರನ್ ಸಿಂಗ್ ಅವರು ಆಡಿದಂತ 17 ಬಾಲ್ಗಳಲ್ಲಿ 33 ರನ್ ಕಲೆಯಕ್ಕೆ ಕುರ್ನಾಲ್ ಪಾಂಡೆ ಅವರಿಗೆ ಔಟ್ ಆದ್ರು. ಈ ಕಡೆ ಪ್ರಿಯಾನ್ಸ್ ಆರ್ಯ ಹಾಗೂ ಸಿಮ್ರನ್ ಸಿಂಗ್ ಅವರ ಕಡೆಯಿಂದನೂ ಕೂಡ ಯಾವುದೇ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿರಲಿಲ್ಲ. ಇನ್ನು ನಾಯಕ ಶ್ರೇಯಸ್ ಅಯ್ಯರ್ ಅವರು ಕೂಡ ಅಷ್ಟೇನು ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿಲ್ಲ. ಆಡಿದಂತ 10 ಬಾಲ್ಗಳಲ್ಲಿ 6 ರನ್ ಕಲೆಯಕ್ಕೆ ರೊಮಾರಿಯೋ ಸೆಫರ್ಡ್ ಅವರಿಗೆ ಔಟ್ ಆದ್ರು. ರೊಮಾರಿಯೋ ಸೆಫರ್ಡ್ ಅವರು ಇವತ್ತಿನ ಪಂದ್ಯದಲ್ಲಿ ಫಸ್ಟ್ ಡೆಬ್ಯೂ ಮಾಡ್ತಾ ಇದ್ದಾರೆ. ಆಲ್ಸೋ ಸೂಪರ್ ಆಗಿ ಕೂಡ ಬೌಲಿಂಗ್ ಮಾಡಿದ್ರು. ಇನ್ನು ಜೋಸ್ ಇಂಗ್ಲಿಷ್ ಅವರು ಆಡಿದಂತ 17 ಬಾಲ್ಗಳಲ್ಲಿ 29 ರನ್ ಕಲೆಯಕ್ಕೆ ಸುಯೇಶ್ ಶರ್ಮಾ ಅವರಿಗೆ ಔಟ್ ಆದ್ರು. ಇನ್ನು ನೇಹಾಲ್ ಲೋದೇರ್ ಅವರು ಕಡೆಯಿಂದ ಕೂಡ ಯಾವುದೇ ಪರ್ಫಾರ್ಮೆನ್ಸ್ ಬಂದಿಲ್ಲ. ಆಲ್ಸೋ ವಿರಾಟ್ ಕೊಹ್ಲಿ ಅವರ ರನ್ ಔಟ್ ಗೆ ಔಟ್ ಕೂಡ ಆಡಿದ್ರು. ಆಡಿದಂತ 33 ಬಾಲ್ಗಳಲ್ಲಿ 31 ರನ್ ಕಲೆಯಕ್ಕೆ ನಾಟ್ ಔಟ್ ಆಗಿ ಕೂಡ ಉಳಿದ್ರು. ಇನ್ನು ಸ್ಟೋಯಿನಿಸ್ ಅವರು 1 ರನ್ ಕಲೆಯಕ್ಕೆ ಔಟ್ ಆದ್ರೆ ಯಾನ್ಸನ್ ಅವರು 25 ರನ್ ಕಲೆಯಕ್ಕೆ ನಾಟ್ ಔಟ್ ಆಗಿ ಕೂಡ ಉಳಿದ್ರು. ಈ ಕಡೆ ಫಸ್ಟ್ ಇನ್ನಿಂಗ್ಸ್ ನಲ್ಲಿ PBKS ಕಡೆ ಅಷ್ಟೇನು ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. PBKS 20 ಓವರ್ಗಳಲ್ಲಿ 157 ರನ್ ಕಲೆಯಕ್ಕೆ 6 ವಿಕೆಟ್ ಕಳೆದುಕೊಂಡಿತ್ತು. ಎರಡನೇ ಇನ್ನಿಂಗ್ಸ್ ನಲ್ಲಿ RCB ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತು. ಫಿಲಿಪ್ ಸ್ಟಾರ್ಟ್ ಅವರು ಅಷ್ಟು ಒಳ್ಳೆ ಸ್ಟಾರ್ಟ್ ನ ತಂದುಕೊಟ್ಟಿರಲಿಲ್ಲ. ಆಡಿದಂತ 3 ಬಾಲ್ಗಳಲ್ಲಿ 1 ರನ್ ಕಲೆಯಕ್ಕೆ ಹರ್ಷದೀಪ್ ಸಿಂಗ್ ಅವರಿಗೆ ಔಟ್ ಆದ್ರು. ಇನ್ನು ವಿರಾಟ್ ಕೊಹ್ಲಿ ಅವರು ಕೂಡ ಅದ್ಭುತವಾಗಿ ಆಡಿದ್ರು. ದೇವದತ್ ಪಡಿಕಲ್ ಅವರು ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸಖತ್ತಾಗಿ ಆಡಿದ್ರು. ಆಡಿದಂತ 35 ಬಾಲ್ಗಳಲ್ಲಿ 61 ರನ್ ಕಲೆಯಕ್ಕೆ ಹರ್ಪ್ರೀತ್ ಬ್ರಾರ್ ಅವರಿಗೆ ಔಟ್ ಆದ್ರು. ಪಡಿಕಲ್ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟರು. ಇನ್ನು ನಾಯಕ ರಜತ್ ಪಟಿದಾರ್ ಅವರು ಆಡಿದಂತ 13 ಬಾಲ್ಗಳಲ್ಲಿ 12 ರನ್ ಕಲೆಯಕ್ಕೆ ಚಹಲ್ ಅವರಿಗೆ ಔಟ್ ಆದ್ರು. ವಿರಾಟ್ ಕೊಹ್ಲಿ ಅವರು ಕೂಡ ಅದ್ಭುತವಾದ ಪರ್ಫಾರ್ಮೆನ್ಸ್ ನ ಕೊಟ್ಟರು. ವಿರಾಟ್ ಕೊಹ್ಲಿ ಅವರ ಕಡೆಯಿಂದನೂ ಕೂಡ ಸೆಂಚುರಿ ಕೂಡ ಮಿಸ್ ಆಯ್ತು. ಆಲ್ಸೋ ಸೂಪರ್ ಆಗಿ ಆಡಿದ್ರು ವಿರಾಟ್ ಕೊಹ್ಲಿ ಅವರು. ಆಲ್ಸೋ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ನಿಂದ RCB ವಿನ್ ಕೂಡ ಆಯ್ತು. PBKS ವಿರುದ್ಧ RCB ಒಳ್ಳೆ ಜಯನ ಗಳಿಸಿದೆ ಅಂತಾನೆ ಹೇಳ್ತೀನಿ. ಸಖತ್ತಾಗಿ ಡಾಮಿನೇಟ್ ಮಾಡ್ತು. ಬೌಲಿಂಗ್ ನಲ್ಲೂ ಬ್ಯಾಟಿಂಗ್ ನಲ್ಲೂ ಕೂಡ ಸೂಪರ್ ಆಗಿ ಡಾಮಿನೇಟ್ ಮಾಡ್ತು RCB.